ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಿನ್ನೆ ಸಂಜೆ ಅಲ್ಲಿಗೆ ಹೋಗಿ ಬಂದ್ವಿ ಅಲ್ವಾ ಕಾರ್ ನೋಡೋದಕ್ಕೆ. ಸೊ ನೋಡಿದ್ರಿ ಟಾಟಾ ಸಿಯಾರಾ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನನ್ನ ಒಪಿನಿಯನ್ ಕೊಡಬೇಕು ಅದ್ರ ಬಗ್ಗೆ, ಅಂದರೆ ರಿವ್ಯೂ ಅಥವಾ ಒಪಿನಿಯನ್. ನಾನು ಏನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ನೋ, ಕಾರ್ ಅಂತೂ ಹಾಗೇ ಇದೆ, ಅದರ ಫೀಚರ್ಸ್ ಎಲ್ಲನೂ ಕೂಡ ಹಾಗೇ ಇದೆ. ಬಟ್ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಫೀಚರ್ಸ್ ಯಾರ್ಯಾರು ಏನೇನು ಹೇಳಿದಾರೋ ಅದೆಲ್ಲ ಕೂಡ ಟಾಪ್ ಮಾಡಲಲ್ಲಿ ಇರೋದು. ಟಾಪ್ ಮಾಡಲ್ ಬಂದು 24 ಲ್ಯಾಕ್ ಆಗುತ್ತೆ. ಸೊ ಟಾಟಾ ಸಿಯರಾ ಇಂಟ್ರೊಡಕ್ಟರಿ ಪ್ರೈಸ್ ಬಂದು 11.5 ಲಕ್ಷ. ನಾವು ಆಟೋಮ್ಯಾಟಿಕ್ ಕೇಳಿದ್ವಿ. ಸೊ ಆಟೋಮ್ಯಾಟಿಕ್ 21 ಲ್ಯಾಕಿಗೆ ಬರೋದು. ಅದರಲ್ಲೂ ಕೂಡ ಲೆದರ್ ಸೀಟ್ಸ್ ಇರೋದಿಲ್ವಂತೆ. ನನಗೆ ಕ್ಲೋತ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಒಂಥರ ನಾನ್ ಓವನ್ ಬಟ್ಟೆ ಥರ ಇರುತ್ತೆ ಅದು. ಸೊ ನನಗೆ ಅದು ಇಷ್ಟ ಆಗಲಿಲ್ಲ, ಅದಕ್ಕೆ ಲೆದರ್ ಆಪ್ಷನ್ ನೋಡ್ತಾ ಇದ್ದಿದ್ದು. ಸೊ ಟಾಪಿಂದ ಥರ್ಡ್ ನಮ್ಮದು ಆಟೋಮ್ಯಾಟಿಕ್ ನಾವು ನೋಡ್ತಾ ಇರೋದು, ಅದಕ್ಕೆ 21+ ಆಗುತ್ತೆ. ಆ್ಯಂಡ್ ಅದರಲ್ಲಿ ಲೆದರ್ ಸೀಟ್ ಇರೋದಿಲ್ಲ, ಆಯಿತಾ. ಇದು ನಮಗೆ ಆದಂಥ ಡ್ರಾಬ್ಯಾಕು. 21 ಕೊಟ್ಟರು ಕೂಡ ನಮಗೆ ಒಳಗಡೆ ಇಂಟೀರಿಯರಲ್ಲಿ ಎಲ್ಲೂ ಲೆದರ್ ಬರೋದಿಲ್ವಂತೆ. ಅಟ್ಲೀಸ್ಟ್ ಲೆದರ್ ಇಲ್ಲ ಅಂದರೆ ಗಾಡಿ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂದರೆ, ಆ ಮಾಡಲ್ಲು ಎಲ್ಲೂ ಇಲ್ಲ ಬೆಂಗಳೂರಲ್ಲಿ. ಬಂದಿರೋದೇ ಒಂದು ಟಾಪ್ ಮಾಡಲ್ಲು. ಟೆಸ್ಟ್ ಡ್ರೈವ್ ತೊಗೊಳ್ಬೇಕಿತ್ತು, ಅದು ಬಿಡಿ, ಚೆನ್ನಾಗೇ ಇರುತ್ತೆ, ಅದಕ್ಕೇನು ತೊಂದರೆ ಆಗೋದಿಲ್ಲ. ಒಂದು 5-10 ನಿಮಿಷ ಓಡಿಸಿದ್ರೆ ಏನೂ ಗೊತ್ತಾಗೋದಿಲ್ಲ. ದಟ್ಸ್ ನಾಟ್ ಅ ಇಶ್ಯೂ. ಬಟ್ ಇಶ್ಯೂ ಈಸ್ ದಿಸ್: ಇಂಟೀರಿಯರಲ್ಲಿ ಹೇಗೆ ಕಾಣುತ್ತೆ ವಿತೌಟ್ ಲೆದರ್ ಅಂತ ನೋಡೋದಕ್ಕಾಗೋದಿಲ್ಲ. ಆ್ಯಂಡ್ 3 ಡಿಸ್ಪ್ಲೇಸ್ ಅಂತ ಏನು ಹೇಳ್ತಾ ಇದ್ದಾರೋ ಅದು ಬರೋದು ಫುಲ್ ಟಾಪ್ 26 ಲಕ್ಷಕ್ಕೆ ಮಾತ್ರನೇ. ಹಿಂದೆ ಡಿಕ್ಕಿ ಆಟೋಮ್ಯಾಟಿಕ್ ಏನು ಕಾಲು ಈ ಥರ ಸ್ವೈಪ್ ಮಾಡಿದ ತಕ್ಷಣ ಓಪನ್ ಆಗುತ್ತೋ ಅದು ಕೂಡ 24 ಲಕ್ಷದಲ್ಲಿ ಮಾತ್ರನೇ ಇರೋದು. ಅದ್ರ ಕೆಳಗಡೆ ಇದರಲ್ಲಿ ಯಾವುದ್ರಲ್ಲೂ ಇಲ್ಲ. ಸೊ ಇಷ್ಟು ನನಗೆ ಆದಂಥ ಡ್ರಾಬ್ಯಾಕು. ಅದರ ಗುಡ್ ಒಪಿನಿಯನ್ ಹೇಳಬೇಕು ಅಂದರೆ, ಹೈಟ್ ತುಂಬ ಚೆನ್ನಾಗಿದೆ. ಅಂದರೆ ಹೊರಗಡೆ ನಿಂತಾಗ ಹೈಟ್ಗಿಂತ ಒಳಗಡೆ ಕೂತ್ಕೊಂಡಾಗ ಈ ಸ್ಪೇಸ್ ಇರುತ್ತಲ್ವ, ಆ ಸ್ಪೇಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಲೆಗ್ ಸ್ಪೇಸು ತುಂಬ ಚೆನ್ನಾಗಿದೆ. ನನಗೆ ಅದು ಎರಡು ತುಂಬಾ ಇಂಪಾರ್ಟೆಂಟ್ ಇತ್ತು. ಅದು ಏನು ಆಗ್ತಿತ್ತು ಅಂದರೆ, ನಾನು ನೆಕ್ಸಾನ್ ನೋಡಿದ್ದೀನಿ, ಕರ್ವ್ ನೋಡಿದ್ದೀನಿ, ಎರಡರಲ್ಲೂ ಒಂಥರ ಹಿಂಗೆ ಕೂತ್ಕೊಂಡು ಹಿಂಗೆ ಕೈ ಅಂದರೆ ಸಾಕು, ಹಿಂಗಂದರೆ ಸಾಕು ಮೇಲ್ಗಡೆ ತಗಲ್ತಾ ಇತ್ತು. ನನಗೊಂಥರ ಏನಿದು ಇಷ್ಟೊಂದು ಸ್ಪೇಸ್ ಕಡಿಮೆ ಇದೆ, ಕಂಜೆಸ್ಟೆಡ್ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ನೆಕ್ಸಾನ್ ಆ್ಯಕ್ಚುಲಿ ಕರ್ವ್ಗಿಂತ ಸ್ವಲ್ಪ ಚಿಕ್ಕದು, ಯಾಕಂದರೆ ವಿತಿನ್ 4000 mm ಬರುತ್ತೆ. ಆದರೆ ಬೂಟ್ ಸ್ಪೇಸಲ್ಲಿ ಅದು ಕಾಂಪ್ರಮೈಸ್ ಆಗೋದು. ಒಳಗಡೆ ಕೂತ್ಕೊಳ್ಳೋದು, ಮುಂದೆ ಡ್ರೈವರ್ ಸೀಟ್, ಅದರಲ್ಲೆಲ್ಲ ಏನೂ ಆಗಲ್ಲ, ಸೇಮ್ ಇರುತ್ತೆ. ಬೂಟ್ ಸ್ಪೇಸ್ ಮಾತ್ರನೇ ಕರ್ವಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ನೆಕ್ಸಾನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನನಗೆ ಇದರಲ್ಲಿ ಸ್ಪೇಸ್ ವೈಸ್ ತುಂಬ ಖುಷಿಯಾಯಿತು. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಒಂಥರ ಬೇರೆ ಕಾರ್ಗಳೆಲ್ಲ ಹೇಗಿರುತ್ತೆ, ಇಲ್ಲಿ ಫ್ಲ್ಯಾಟ್ ಇರುತ್ತೆ, ಆಮೇಲೆ ಹೀಗೆ ಕರ್ವ್ ಬಂದುಬಿಡುತ್ತೆ. ಇದರಲ್ಲಿ ಆ ಥರ ಇಲ್ಲ, ಸ್ಟ್ರೇಟೇ ಇರುತ್ತೆ. ಎಂಡ್ ತನಕನೂ ಹಿಂದ್ಗಡೆ ಸ್ಟ್ರೇಟೇ ಇದೆ. ಹಾಗಾಗಿ ಸ್ವಲ್ಪ ಬಲ್ಕಿ ಅನಿಸುತ್ತೆ. ಮುಂದೇನೂ ಅಷ್ಟೇ, ಕಾರ್ಗಳು ಹಿಂಗೆ ಕರ್ವ್ ಮಾಡಿ ಬಿಡ್ತಾರೆ ಮುಂದ್ಗಡೆ ಬಾನೆಟ್. ಇದು ಆ ಥರ ಮಾಡಿಲ್ಲ, ಸುಮ್ಮನೆ ಸ್ಟ್ರೇಟ್ ಇದೆ, ಮುಂದೆ ಮತ್ತು ಚೂರು ಕರ್ವ್ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಮುಂದ್ಗಡೆಯಿಂದ ಹಿಂದ್ಗಡೆಯಿಂದ ಬಲ್ಕಿ ಕಾಣುತ್ತೆ. ಸೈಡಿಂದ ನೋಡಿದ್ರೂ ಸೈಡ್ ವೇಸು ತುಂಬಾ ಲೆಂತಿ ಕಾರೇನೋ ಅಂತ ಅನಿಸುತ್ತೆ. ತುಂಬ ಬಲ್ಕಿ ಅಂದರೆ ಹ್ಯಾರಿಯರ್ ಸಫಾರಿ ಥರ ಆ ಥರ ಇಲ್ಲ, ಲೆಂತಿ ಆಗಿದೆ. ಒಳಗಡೆ ಸ್ಪೇಸು ತುಂಬ ಚೆನ್ನಾಗಿದೆ. ಐ ವಾಸ್ ವೆರಿ ಹ್ಯಾಪಿ ಟು ಸಿ. ಆ್ಯಂಡ್ ಲೆದರ್ ಸೀಟ್ಸ್ ಇತ್ತು, ಒಳಗಡೆ ಲೆದರ್ ಫಿನಿಶಿಂಗ್ ಇತ್ತು. ಆ್ಯಂಡ್ ಇಂಟೀರಿಯರ್ ಕಲರ್ ಕೂಡ ಅಷ್ಟೇ, ನನಗೆ ಬೇಜ್ ಇರಬೇಕಿತ್ತು ಅಥವಾ ವೈಟ್ ಇರಬೇಕಿತ್ತು. ಇದು ಸ್ವಲ್ಪ ಬೇಜಲ್ಲೇ ಇತ್ತು. ಬೇಜ್ ಅನ್ನೋದ ಗ್ರೇಯಿಶ್ ಅನ್ನೋದ ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗಲಿಲ್ಲ. ಬಟ್ ಬ್ಲ್ಯಾಕ್ ನನಗೆ ಬೇಕಾಗಿರಲಿಲ್ಲ, ಅದರಲ್ಲಿ ಬ್ಲ್ಯಾಕ್ ಬರೋದಿಲ್ವಂತೆ. ಬ್ಲ್ಯಾಕ್ ಇದ್ದರೆ ಒಂಥರ ತುಂಬಾ ಕಂಜೆಸ್ಟೆಡ್ ಅಂತ ಅನಿಸುತ್ತೆ, ಬೆಳಕು ಬೀಳೋದಿಲ್ವಲ್ಲ ಅದಕ್ಕೆ. ಅದು ಬಿಟ್ಟರೆ ನಾನು ಇನ್ನೇನು ಫೀಚರ್ ನೋಡಿಲ್ಲ. ನನಗೆ ಬೇಕಾಗಿದ್ದು ಸ್ಪೇಸ್ ಅಷ್ಟೇ. ಅದು ಬಿಟ್ಟರೆ ರಾಜೇಶ್ಗೆ ಕನ್ಸರ್ನ್ ಇರೋದು ಪ್ರೈಸ್. ಸೊ ಇಷ್ಟ ಆಯಿತು ನೆನ್ನೆ. ಇದು ನನ್ನ ರಿವ್ಯೂ. ನೀವೇನಾದರೂ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇವಾಗ ನಾವು ಯಾಕೆ ಕಾರ್ ನೋಡೋದಕ್ಕೆ ಹೋಗಿದ್ದು ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಹತ್ರ ಇನ್ನೂ ಕಾರ್ ಇಲ್ಲ. ನಾವು ಒಂದಿತ್ತು, ಅದನ್ನು ಮಾರಿದ್ಮೇಲೆ ಇನ್ನೂ ತೊಗೊಂಡಿಲ್ಲ, ಯಾಕಂದರೆ ನೆಸಸರಿ ಇರಲಿಲ್ಲ. ಬಟ್ ಇದು ತುಂಬಾ ಹೈಪ್ ಇತ್ತಲ್ಲ, ಒಂದ್ಸರಿ ನೋಡಿ ಬರೋಣ ಅಂತ ಅನ್ನಿಸ್ತು. ಅದಕ್ಕೆ ಹೋಗಿ ಬಂದಿದ್ದು. ತುಂಬ ದಿನ ಆಯಿತು, ಡಿಸೆಂಬರ್ ಎಂಡಲ್ಲೇನೋ ಲಾಂಚ್ ಆಗಿದ್ದು. ಆದರೆ ಇದು ಸಿಕ್ಕಿದ್ದು ನೋಡೋದಕ್ಕೆ January 1st ವೀಕಲ್ಲಿ. ಆವಾಗಲೂ ಕೂಡ ಅವೈಲೇಬಲ್ ಇರಲಿಲ್ಲ.
ಒಂದೇ ಒಂದು ಇತ್ತಂತೆ 2 ಶೋರೂಮಲ್ಲಿ ಮಧ್ಯ ಅದು ಹೋಗೋದು ಬರೋದು ಮಾಡ್ತಾ ಇತ್ತು. ಸೊ ನೆನ್ನೆ ಕೂಡ ಫೋನ್ ಮಾಡಿ ಹೋಗಿದ್ದು ಇದೆ ಅಂತ ಹೇಳಿದಾಗ ಓಕೆ, ಎಕ್ಸ್ಪೀರಿಯನ್ಸ್ ವಾಸ್ ನೈಸ್. ಓಕೆ, ಬನ್ನಿ ಇವತ್ತು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಇವತ್ತು ಭಾನುವಾರ ಆದರೂ ಕೂಡ ನಾನು ಇವತ್ತು ಕ್ಲೀನಿಂಗ್ ಕೆಲಸ ಏನೂ ತೊಗೊಂಡಿಲ್ಲ. ಯಾಕೆಂದರೆ ನಾನು ಅರ್ಜೆಂಟ್ ಬೇಸಿಸ್ ಮೇಲೆ ಸಾನುಗೆ ಒಂದು ಡ್ರೆಸ್ ಮಾಡಬೇಕಿತ್ತು. ತುಂಬ ದಿನದಿಂದನೂ ಮಾಡಬೇಕು ಅಂದ್ಕೊಂಡೇ ಇದ್ದೆ. ಆದರೆ ನೋಡಿ, ಅದು ಲಾಸ್ಟ್ ಮೊಮೆಂಟಾಗೇನೆ ನನಗೆ ಅದು ಸೀರಿಯಸ್ನೆಸ್ ಬರೋದು ಅನಿಸುತ್ತೆ. ಇದ್ರ ಮುಂಚೆ ನಾನು ಹೇಳಿದೆ ಅಲ್ವಾ, ನನ್ನ ಡೇಟ್ ಇತ್ತು, ಹಾಗಾಗಿ ನನಗೇನು ಮಾಡೋಕ್ಕಾಗಲಿಲ್ಲ. ಅದ್ರ ಮುಂಚೆ ನಾನು ಟ್ರಾವೆಲ್ ಮಾಡಿದೆ, ಆವಾಗಲೂ ಏನು ಮಾಡೋಕ್ಕಾಗಲಿಲ್ಲ. ಸೊ ಹೀಗೆ ನಂದು 15-20 ಡೇಸ್ ಹೊರಟೋಯ್ತು. ಸೊ ಇನ್ನ ಟೈಮ್ ಇದೆಯಲ್ಲ, 20 ದಿನ ಬೇಕಾ ಅನ್ಕೊಂಡು ನಾನು ಮೊದಲು ಸ್ಟಾರ್ಟ್ ಮಾಡಿರಲಿಲ್ಲ. ಈಗ 20 ಡೇಸ್ ನಂದು ಹೀಗೆ ಹೊರಟೋಯ್ತು, ಮಾಡೇ ಇಲ್ಲ. ಅದಕ್ಕೆ ಇವತ್ತು ತಿಂಡಿ ಅಂತ ಇವತ್ತೇನು ಮಾಡೋ ಹಾಗಿರ್ಲಿಲ್ವಲ್ಲ, ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡು ಸಾನು ಅವರು ಮನೇಲಿದ್ದಾರೆ, ಅವ್ರ ಜೊತೆಗೇನೆ ಇವತ್ತು ಹೊಲಿದ್ ಬಿಡೋಣ. ಇಲ್ಲಾಂದ್ರೆ ಸ್ಕೂಲ್ಗೆ ಹೋದ್ರೆ ಇದ್ರ ಮೆಜರ್ಮೆಂಟ್ ಏನ್ ತಗೋಬೇಕಿತ್ತು ಅಂತ ಕನ್ಫ್ಯೂಷನ್ ಆಗುತ್ತೆ. ಅವಳು ಬರೋ ತನಕ ಕಾಯ್ಬೇಕು. ಅದಕ್ಕೆ ಅವಳು ಇದ್ದಾಗ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ನೆನ್ನೆ ಮಾಡೋಣ ಅನ್ಕೊಂಡಿದ್ದೆ, ಬಟ್ ನೆನ್ನೆ ಹೊರಗಡೆ ಹೋಗಿದ್ವಿ, ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೊಂಡ್ವಿ, 1 ಡೇ ಅದ್ರಲ್ಲೇ ಹೊರಟೋಯ್ತು. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಶುರು ಅಂತೂ ಮಾಡ್ತಾ ಇದ್ದೀನಿ, ಎಂಡ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ನಾನು ಯಾವ ತರ ಡ್ರೆಸ್ ಮಾಡ್ಬೇಕು ಅಂತ ಇರೋದಂದ್ರೆ, ಈ ತರ ನನ್ನ ಹತ್ರ ಒಂದು ಆರ್ಗ್ಯಾನ್ಸಾ ಕ್ಲೋತ್ ಇದೆ, ಸೀರೆ. ಅದ್ರಲ್ಲಿ ಈ ತರ ಟ್ರೈ ಮಾಡ್ತಾ ಇದ್ದೀನಿ. ಎಂಡ್ ರಿಸಲ್ಟ್ ಇಟ್ ಮೇ ಚೇಂಜ್, ಬಟ್ ಈ ತರ ನನಗೆ ಆಸೆ ಇರೋದು. ಸೊ ನೋಡಿ, ಆರ್ಗ್ಯಾನ್ಸಾ ಬಟ್ಟೆಗೆ ನಾನು ಲಾಸ್ಟ್ ಟೈಮ್ ಒಂದು ಸ್ಕರ್ಟ್ ಮಾಡಿದ್ದೆ, ನಿಮಗೆ ತೋರಿಸಿದ್ದೆ ಇದೇ ಕಲರ್ದು. ಅದರಲ್ಲಿ ಮಿಕ್ಕಿರುವಂತ ಬಟ್ಟೆಲೆ ನಾನೀಗ ಈ ಡ್ರೆಸ್ ಮಾಡ್ತಾ ಇರೋದು. ಹೋದ್ಸರಿ ನಾನು ಸ್ಯಾಟಿನ್ ಕ್ಲೋತ್ ಹಾಕಿದ್ದೆ ಒಳಗಡೆ ಲೈನಿಂಗ್ಗೆ, ಆದ್ರೆ ಇದು ಬಾಡಿ ಹಗ್ ಆಗುತ್ತೆ. ಬಾಡಿ ಹಗ್ ಆದಾಗ ಸ್ವಲ್ಪ ಕಾಟನ್ ಬೇಕು. ಅದಕ್ಕೆ ಈ ಸರಿ ಕಾಟನ್ದು ಲೈನಿಂಗ್ ತಂದಿದ್ದೀನಿ, 2 ಮೀಟರ್ಸ್ ತಂದಿದ್ದೀನಿ. ಸಾನು ಹೈಟ್ಗೆ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದನ್ನೀಗ ಇದ್ರ ಮೇಲೆ ಮೆಜರ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನಾನು ಬಾಡಿ ಮೆಷರ್ ಏನೋ ತೊಗೊಂಡೆ, ಬಟ್ ಎಷ್ಟು ಲೂಸ್ ಇಡಬೇಕು, ನಾನು ತೊಗೊಂಡಿರೋದು ಸರಿನಾ ತಪ್ಪ ಅಂತ ನೋಡೋದಕ್ಕೆ ಅವಳ ಹತ್ರ ಒಂದು ಬಾಡಿ ಫಿಟ್ದು ಡ್ರೆಸ್ ಇದೆ, ಅದರದ್ದು ಮೆಷರ್ಮೆಂಟ್ ಕೂಡ ನೋಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ತಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು 2 ಸರಿ ಬಾಡಿ ಮೆಷರ್ಮೆಂಟ್ ಕೂಡ ಆ್ಯಂಡ್ ಡ್ರೆಸ್ ಮೆಷರ್ಮೆಂಟ್ ಕೂಡ. ನಾನು ನಿಮ್ಗೆ ಹೇಳಿದ್ದೆ ನೋಡಿ, ಆನ್ಲೈನ್ ಕೋಚಿಂಗ್ ಕ್ಲಾಸಲ್ಲಿ ಕಲಿಸ್ಕೊಡ್ತಾರೆ, ಎಲ್ಲನೂ ಕಲಿಸ್ಕೊಡ್ತಾರೆ. ಆದರೆ ನಮಗೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿ ಅದನ್ನು ರೆಡಿ ಮಾಡಿದಾಗ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೆ ನಾನು ಬ್ಲೌಸ್ದು ಈಗ ತೊಗೊಳ್ತಾ ಇದ್ದೀನಿ ಕ್ಲಾಸ್, ಕಂಟಿನ್ಯೂಸ್ ಆಗಿ ನೋಡಿಬಿಟ್ಟು ಒಂದು ಬ್ಲೌಸ್ ಟ್ರೈ ಕೂಡ ಮಾಡ್ತಾ ಇದ್ದೀನಿ. ಆದರೆ ಬ್ಲೌಸ್ ಫುಲ್ ಟೈಟ್ ಫಿಟ್ಟಿಂಗ್ ಇರುತ್ತಲ್ವಾ, ಅದರ ಟೆಕ್ನಿಕ್ಸ್ ನಾವು ಈ ಡ್ರೆಸ್ಗಳಿಗೆ ಫಾಲೋ ಮಾಡೋದಕ್ಕಾಗೋದಿಲ್ಲ. ಡ್ರೆಸ್ದೇನೆ ಬೇರೆ ಫಾಲೋ ಮಾಡಬೇಕು. ಅದನ್ನು ಒಂದು ಸಾರಿ ಟ್ರೈ ಮಾಡಿ ನಾವು ಹಾಕೊಂಡು ನೋಡಿದಾಗ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಷ್ಟು ಲೂಸ್ ಇಟ್ಟರೆ ಎಷ್ಟು ಬರುತ್ತೆ ನಮಗೆ ಬಾಡಿ ಫಿಟ್ ಅಂತ ಹೇಳ್ಬಿಟ್ಟು. ಅದು ನಾನು ಇನ್ನು ಡ್ರೆಸ್ ಟ್ರೈ ಮಾಡಿಲ್ಲ. ಆ ಡ್ರೆಸ್ ಟ್ರೈ ಮಾಡಿದ್ರೆ ನನಗೆ ಇದು ಸಾನು ಡ್ರೆಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಸ್ಟಿಲ್ ಏನು ಬೇರೆಯವ್ರಿಗಾದರೆ ಸ್ವಲ್ಪ ಕಷ್ಟ, ಏನಾದರೂ ಫಿಟ್ಟಿಂಗ್ ಪ್ರಾಬ್ಲಮ್ ಆದರೆ. ನಮ್ಮ ಸಾನು ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ಅವಳು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ. ಮಮ್ಮ ಇಷ್ಟು ಮಾಡಿದೆಯಲ್ಲ ಸಾಕು ಬಿಡು, ಚೆನ್ನಾಗೇ ಇದೆ ಅಂತ ನನಗೆ ಸಮಾಧಾನ ಮಾಡ್ತಾಳೆ. ನಾನು ಇದೇನಾದರೂ ಸರಿ ಇಲ್ಲ, ಇದು ಈ ಥರ ಬರಬೇಕಿತ್ತು, ಆ ಥರ ಬರಬೇಕಿತ್ತು, ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಇಟ್ಸ್ ಓಕೆ, ಈಗಲೂ ಏನು ಬ್ಯಾಡ್ ಇಲ್ಲ, ಚೆನ್ನಾಗೇ ಇದೆ ಅಂತ. ಅದಕ್ಕೆ ನಾನು ಕಾನ್ಫಿಡೆನ್ಸ್ ಆಗಿ ಟ್ರೈ ಮಾಡ್ತೀನಿ ಡ್ರೆಸ್ಸಸ್ನ. ಇದು ಡಿಸೈನ್ ಇದೆ ಅಲ್ವಾ ಕೆಳಗಡೆ ಎಂಬ್ರಾಯ್ಡ್ರಿದು, ಅದನ್ನು ನಾನು ಫ್ರಿಲ್ ಟೈಪಲ್ಲಿ ಹಾಕೋಣ ಅಂತ ನೋಡಿದ್ರೆ ಬಟ್ಟೆ ಕಡಿಮೆ ಇದೆ, ಅಂದರೆ ಅಷ್ಟೊಂದು ಫ್ರಿಲ್ ಬರೋದಿಲ್ಲ. ಸೊ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಶುರು ಮಾಡಿದ್ಮೇಲೆ ಏನೋ ಒಂದು ಅಡ್ಜಸ್ಟ್ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಅಂತೂ ಇದೆ. ಅದಕ್ಕೆ ಈಗ ನೋಡಿ, ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲೇನ್ ಬಟ್ಟೆಯಲ್ಲಿ ನಾನು ಬಾಡಿ ಮಾಡಬೇಕು, ಸೈಡ್ದು ಎಂಬ್ರಾಯ್ಡ್ರಿ ಬಟ್ಟೆಯಲ್ಲಿ ಕೆಳಗಡೆ ಫ್ರಿಲ್ ಮಾಡಬೇಕು. ಆ್ಯಂಡ್ ಇದು ಆರ್ಗ್ಯಾನ್ಸಾ, ನನ್ನ ಓಲ್ಡ್ ಸ್ಯಾರಿ. ಅಷ್ಟನ್ನು ಮುಗಿಸಿ ಇಟ್ಬಿಟ್ಟು ಮಾರ್ಕಿಂಗ್ ಎಲ್ಲ ಮಾಡಿದ್ದೀನಿ, ಇನ್ನು ಫೈನಲ್ ಮಾಡಿಲ್ಲ ಮಾರ್ಕಿಂಗು. ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಅಡುಗೆಗೆ ಇವತ್ತು ಸಂಡೇ ಸ್ಪೆಷಲ್ಲು ಚಿಕನ್ನು. ಸೊ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಒಂದು ಸ್ಟಾರ್ಟರ್ಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟರ್ಸ್ ಬಂದು ಘೀ ರೋಸ್ಟ್, ಚಿಕನ್ ಘೀ ರೋಸ್ಟ್. ಅದಕ್ಕೆ ಸ್ವಲ್ಪ ಮಸಾಲೆ ಮಾಡ್ಕೊಳ್ಬೇಕು. ಅದ್ರ ಮುಂಚೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ರಿಂದ 10, ನಿಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು
ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಬಿಸಿ ನೀರಲ್ಲಿ ನೆನೆಸಿದ್ದೀನಿ. ಇನ್ನು ಒಂದು ಕಡೆ ಈಗ 2 ಸ್ಪೂನ್ಸ್ ಆಫ್ ಧನಿಯಾ, 1 ಸ್ಪೂನ್ ಆಫ್ ಜೀರಾ, 1 ಸ್ಪೂನ್ ಆಫ್ ಪೆಪ್ಪರ್ ಅಂದರೆ ಮೆಣಸು ಇಷ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅದು ಘಮ ಬಿಡುತ್ತೆ ಅಲ್ಲಿ ತನಕ ಹುರ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 10-12 ಎಸ್ಲನ್ನ ಹಾಕ್ಕೊಂಡಿದ್ದೀನಿ. ಅರಿಶಿನದ ಪುಡಿ ಈಗ ಅದು ಆಫ್ ಮಾಡ್ಕೊಂಡಿದ್ದೀನಿ ನಾನು, ಹುರಿದು ಆಗಿದೆ. ಇದನ್ನು ಪುಡಿ ಮಾಡ್ಕೊಳ್ಬೇಕು. ಅಂದರೆ ಮೊದಲು ಇದನ್ನು ಪುಡಿ ಮಾಡಿಕೊಂಡು ಆಮೇಲೆ ಆ ಮೆಣಸಿನ್ಕಾಯಿನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಿಮ್ಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು, ಆ್ಯಂಡ್ ಎಷ್ಟು ತಿಕ್ಕಿರುತ್ತೋ ಅಷ್ಟು ಒಳ್ಳೆಯದು. ಇಲ್ಲ ಅಂದರೆ ನೀರಾಗಿಬಿಟ್ರೆ ಅದು ಪೌಡರ್, ಅದು ಪೇಸ್ಟು ಆಗೋದಿಲ್ಲ, ಮತ್ತು ಅದನ್ನು ಡ್ರೈ ಔಟ್ ಮಾಡಬೇಕು, ತುಂಬ ಟೈಮ್ ಹಿಡಿಸತ್ತೆ. ಒಂದು ಕಡೆ ಸಾಂಬಾರು ಆಗ್ತಾಯಿದೆ, ಇನ್ನೊಂದು ಕಡೆ ಅನ್ನ ಆಗ್ತಾಯಿದೆ. ಈಗ ನಾನು ಸ್ಟಾರ್ಟರ್ಸ್ಗೆ ಇಡ್ತಾ ಇದ್ದೀನಿ. ಇದು ಘೀ ರೋಸ್ಟ್ ಆಗಿರೋದ್ರಿಂದ ಘೀ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಬೇಕು. ಅದಕ್ಕೆ 1 ಸ್ಪೂನಷ್ಟು ಘೀ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಟ್ ದ ಎಂಡ್ ನಾವು ಮತ್ತೆ ಘೀನ ಸೇರಿಸ್ಬೇಕು. ಸೊ ಇವಾಗ ಇಷ್ಟೇ ಸಾಕು. ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ ಜಾಸ್ತಿ ಹಾಕಬೇಕು. ನಮಗೆ ಗೊಜ್ಜು ಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕಬೇಕು. ಆ್ಯಂಡ್ ಈರುಳ್ಳಿಯಿಂದ ಸ್ವಲ್ಪ ಸ್ವೀಟಿಶ್ ಟಿಂಚ್ ಕೂಡ ಬರುತ್ತೆ. ಆ್ಯಂಡ್ ಇದು ರೋಸ್ಟ್ ಆಗಿರೋದ್ರಿಂದ ಕರ್ಬೇವಿನ ಸೊಪ್ಪು ನೀವು ಎಷ್ಟು ಹಾಕ್ತಿರೋ ಅಷ್ಟು ಫ್ಲೇವರ್ ಬರುತ್ತೆ. ನಾನು ಇವಾಗ ಹಾಕ್ದೆ ಅಲ್ವಾ, ಅದಕ್ಕಿಂತ ಡಬಲ್ ಕೂಡ ಹಾಕ್ಬೋದು. ಇದು ಮಸಾಲೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನಾವು ಎಷ್ಟು ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀವೋ ಅಷ್ಟು ನಮಗೆ ಗೊಜ್ಜು ಬರುತ್ತೆ. ಬಟ್ ನಾನು ಇವತ್ತು ಏನು ನಿಮಗೆ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನೋ ಅದೇ ಥರ ಮಾಡಿ. ತುಂಬ ಚೆನ್ನಾಗಿತ್ತು. ಅಂದರೆ ಉಪ್ಪು, ಖಾರ, ಫ್ಲೇವರ್, ಮಸಾಲೆದು ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿತ್ತು. ಈರುಳ್ಳಿ ನೋಡ್ಬೋದು ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ. ಈಗ ನಾನು ಚಿಕನ್ ಪೀಸಸ್ ಸೇರಿಸ್ತಾ ಇದ್ದೀನಿ. ಚಿಕನ್ ಪೀಸಸ್ನ ಇದ್ರೆ ಒಂದು 12 ಇತ್ತು ಅಂತ ಅಂದ್ಕೊಳ್ಳಿ, ಅಷ್ಟಕ್ಕೆ ನಾನು ಇಷ್ಟು ಮಸಾಲೆನ ಹಾಕಿರೋದು. ಸೊ ಇನ್ನು ಇಷ್ಟೇ ಮಸಾಲೆಗೆ ಒಂದು 2 ಪೀಸಸ್ ಎಕ್ಸ್ಟ್ರಾ, ಇಷ್ಟೇ ಮಸಾಲೆಗೆ ನೀವು ಇನ್ನೂ ಒಂದು 2 ಪೀಸಸ್ ಎಕ್ಸ್ಟ್ರಾ ಹಾಕ್ಬೋದೇ ಹೊರತು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಜಾಸ್ತಿ ಹಾಕ್ತೀರಾ ಅಂದರೆ ಮಸಾಲೆನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು ಈ ರಾ ಚಿಕನ್ಗೆ ಮಸಾಲೆ ಹಾಕಿ ಸಣ್ಣ ಉರಿ ಮಾಡಿ ಇದನ್ನು ಕುಕ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಇದು ಮಸಾಲೆ ಹಾಕಿದಾಗ ತುಂಬ ಬೇಗ ನೀರು ಬಿಡೋದಿಲ್ಲ. ಅದಕ್ಕೆ ಒಂದು ಚೂರು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮುಚ್ಚಿ ಬಿಟ್ಬಿಡ್ಬೇಕು ಸಣ್ಣ ಉರಿಯಲ್ಲಿ. ಒಂದು ಅರ್ಧ ಗಂಟೆ ತೆಗೆದು ನೋಡೋ ನೆಸಸರಿ ಇರೋದಿಲ್ಲ. ಆಮೇಲೆ ಇದನ್ನು ತೆಗೆದ್ಬಿಟ್ಟು ಡ್ರೈ ಮಾಡಬೇಕು ನಾವು. ಸ್ವಲ್ಪ ನೀರು ಬಿಟ್ಟು ಅದು ಕಡಿಮೆ ಆಗಿರುತ್ತೆ, ಚಿಕನ್ ಕುಕ್ ಆಗಿರುತ್ತೆ. ಆದರೆ ನಾವು ಈ ಮಸಾಲೆಯಲ್ಲಿ ಚೂರು ನೀರಿಲ್ದರಾಗೆ ಡ್ರೈ ಮಾಡಬೇಕು. ಅದು ಹೇಗೆ ಆಗೋದು ಅಂದರೆ ನಾವು ಪ್ಲೇಟನ್ನು ಓಪನ್ ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಸಾಟೆ ಮಾಡ್ತಾ ಮಾಡ್ತಾನೆ ಡ್ರೈ ಔಟ್ ಮಾಡಬೇಕು. ಹಾಕಿ ನಾ ಅದಕ್ಕೆ ಮೆಚ್ಕೊಂಡಿದೆ ಚಳಿಗೆ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ. ನಾವು ಇದಕ್ಕಾಗಿ ಗಿರೋಷ್ಟು ಅನ್ನೋದು ಗೀ ಫುಲ್ಲು ಇದು ಫ್ಲೇವರ್ ಬರಬೇಕಾ. ಆ್ಯಂಡ್ ಆ ಘೀಯಲ್ಲೇ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಇಲ್ಲಾಂದರೆ ನಾವು ಜೀರಿಗೆ ಹಾಕಿರ್ತೀವಿ, ಧನಿಯಾ ಹಾಕಿರ್ತೀವಿ, ಅದರದ್ದೇ ಫ್ಲೇವರ್ ಬರುತ್ತೆ. ಅದೇನಾದರೂ ಒಂದು ಸಾರಿ ರೋಸ್ಟ್ ಆಗಿಬಿಟ್ರೆ ಚೆನ್ನಾಗಿ ಏನು ಹಾಕಿದ್ವಿ ಅಂತ ಗೊತ್ತೇ ಆಗಲ್ಲ. ಚಿಕನ್ ಕರಿ ಇವತ್ತು ಏನು ನೋಡ್ತಾ ಇದ್ರೆ ಹಂಗೆ ತಿಂದ್ಬಿಡೋಣ ಅನ್ನಿಸ್ತೆ. ನೋಡಿ ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಆ ಥರ ಕಾಣಬೇಕು. ಆ ತುಪ್ಪದಲ್ಲಿ ಸ್ವಲ್ಪ ಮಸಾಲೆ ಹುರಿಬೇಕು. ನೀರು ಚೂರು ಇರಬಾರ್ದು, ಅದು ನೀರು ಎಲ್ಲ ಫುಲ್ ಡ್ರೈ ಔಟ್ ಆಗಬೇಕು. ನೋಡಿ ಹಿಂಗೆ ಅಂದರೆ ಕೆಳಗಡೆ ಬರೀ ಎಣ್ಣೆ ಇರಬೇಕು. ದಿಸ್ ಈಸ್ ರೋಸ್ಟ್. ಅಲ್ಲ ಹೋಟ್ಲಲ್ಲಿ ಇಷ್ಟೊಂದು ಡ್ರೈ ಮಾಡ್ಕೊಂಡು ಕೂಡ್ತಾರೆ. ಅವ್ರು ಮಾಡಿಟ್ಟಿರ್ತಾರೆ ಅನಿಸುತ್ತೆ. ಏನದು ಮಸಾಲ ಮಾಡಿ, ಅದೇ ಮಸಾಲೆ ಮಾಡಿಟ್ಟಿರ್ತಾರೆ ಚಿಕನ್ಗೆ. ಡ್ರೈ ಸ್ವಲ್ಪ ಹಾಫ್ ಬಾಯ್ಲ್ಡ್ ಏನಾದರೂ ಮಾಡ್ಕೊಂಡು ಮಾಡಿರ್ತಾರೆ, ಡ್ರೈ ಮಾಡಿಕೊಡ್ತಾರೆ ಅಷ್ಟೇ. ನಿಮ್ಗೆ ಯಾರು ಫ್ರೆಂಡ್ ಇಲ್ವಾ ರೆಸ್ಟೋರೆಂಟ್ ನಡೆಸೋರು? ಅವತ್ತು ಕೇಳಿದೆ ಅಂತ ಹೇಳಿ, ರೆಸ್ಟೋರೆಂಟ್ ನಡೆಸೋರು ಇಲ್ಲ. ನಾನು ಅವತ್ತು ಕೇಳಿದೆ ಇದ್ರಲ್ಲಿ ಹೋಟ್ಲಿಗೆ ಹೋದಾಗ ಆಗಿದೆ. ಈಗ ಆಫ್ ಮಾಡಿ ನಾವು ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಹೇಳ್ಬಿಡ್ತಾರಾ? ಯಾರೂ ಇಲ್ಲ ಹೋಟ್ಲಲ್ಲಿ. ಎಣ್ಣೆ ಕಾಣ್ತಿದ್ಯಾ? ನೀರು ಇರಬಾರ್ದು, ಆ ಥರ ಎಣ್ಣೆ ಇರಬೇಕು. ಅಂದರೆ ಇದು ಎಣ್ಣೆ ಅಲ್ಲ, ತುಪ್ಪ.
ರಾಜೇಶ್ ಅವರು ಈಗ ಗೀ ರೋಸ್ಟ್ ಟೇಸ್ಟ್ ಮಾಡ್ತಿದ್ದಾರೆ. ನಾನು ಮತ್ತು ಸಾನು ಕೂತ್ಕೊಂಡು ತಿಂದಿ ಆಯಿತು. ನಾವು 2 ತಿನ್ನೋ ಜಾಗದಲ್ಲಿ 4 ತಿಂದಿದ್ದೀವಿ. ನಮ್ಮ ರಾಜೇಶ್ ಅವರಂತೂ ಬಿಡ್ತಾನೇ ಇಲ್ಲ. ಅನ್ಕೊಂಡು ನನಗೆ ದೋಸೆ ಜೊತೆ ತಿಂದ್ರೆ ಇದಾಗ್ತದೆ ಅದು ಅಂತೇಳಿ ಬರೀ ಅದನ್ನು ತಿಂತಾ ಇದ್ದೀನಿ. ರಾ ಫ್ಲೇವರ್ ಅಂದರೆ ಚಿಕನ್ ಜೊತೆ ಗೊಜ್ಜು ಹಂಗೆ ಚೆನ್ನಾಗಿದೆ ಅಲ್ವಾ. ಸಾನು ಗೊಜ್ಜು ಹೆಂಗೆ ಮಿಕ್ಕೋಗಿದೆ ಅಂದ್ಲು. ಅದಕ್ಕೆ ಸರಿ ಚಿಕನ್ ಜೊತೆ ತಿನ್ನು ಅಂದೆ. ಅದನ್ನೇ ಮಾಡ್ತೀನಿ. ಅವಳು ಅನ್ನನೂ ಅದರಲ್ಲೇ ತಿಂದ್ಲು. ನಮ್ಮ ಆಫೀಸ್ ಬಾಯ್ಸ್ ಮಾಡಿಸ್ಕೊಂಡು ಹೋಗ್ಬೇಕು ಒಂದಿನ. ನಾನು ಹೇಳ್ದೆ ತಾನೆ ಪಾಟ್ಲಾಕ್ ಮಾಡ್ರಿ ಅಂತ, ನೀವುಗಳು ಮಾಡಲೇ ಇಲ್ಲ. ನಾನೇ ಮಾಡಲಿ. ಮತ್ತೆ ಯಾವಾಗ ಮಾಡ್ಕೊಂಡು ಹೋಗ್ತೀರಾ? HR ಏನು ಇಮೇಲ್ ಕಳಿಸಿಲ್ಲ, ನಾವೇ ಮಾಡಬೇಕು. ಯಾರೋ ಒಬ್ರು ಇನಿಷಿಯೇಟ್ ಮಾಡಿದ್ರೆ ಮಾಡ್ಬೋದು. ಮಾಡ್ಲಾ ನಮ್ಮ ಟೀಮ್ ಅವ್ರಿಗೆ? ನೀವು ಮಾಡಿ, ಬಟ್ ಮಾಡ್ಬಿಟ್ಟು ಏನು ಮಾಡ್ತೀರಾ ಗೊತ್ತಾ, ನೀವು 100 ಜನ ಇದ್ದಾರೆ ಕಣೋ ನಮ್ಮಲ್ಲಿ, 100 ಜನಕ್ಕೂ ಕೊಡಬೇಕು ಅಂತೀರಾ. ಈಗ ಪಾಟ್ಲಾಕ್ ಬೇರೆ ನಮ್ಮ ಟೀಮ್ಗೆ. ನಮ್ಮ ಟೀಮ್ ಅಂದರೆ ಅವ್ರ ಟೀಮಲ್ಲಿ ಎಷ್ಟು ಜನ ಇದ್ದಾರೆ? ಈಗ ನಾನ್ ವೆಜ್ ತಿನ್ನೋರು 20-25 ಜನ. ಓ ಮೈ ಗುಡ್ನೆಸ್, ನನ್ಗೆ ಅಷ್ಟೊಂದೆಲ್ಲಪ್ಪ ಬರುತ್ತೆ. ನಿನ್ನ ಬ್ರೇಕ್ಫಾಸ್ಟ್ ಟೇಸ್ಟ್ ಮಾಡಿ ಎಷ್ಟೋ ಜನ ಬಿರಿಯಾನಿ ಮಾಡಿಸ್ಕೊಂಡು ಬನ್ನಿ ಅಂತ ಇದ್ದಾರೆ. ಸೊ ನಮ್ಮ ಮನೆಯಿಂದ ಊಟ ಹೋಗಿದೆ ಅಂದರೆ ಯಾರೂ ಮಿಸ್ ಮಾಡಲ್ಲ. ನನ್ನ ಕೈಯಲ್ಲಿ ಏನಾದರೂ ಮಾಡಿಸ್ಕೊಳ್ಳಿ ಕೇಕ್. ನನಗೆ ಅಷ್ಟೊಂದೆಲ್ಲಿ ಬರುತ್ತೆ, ಇದಕ್ಕಿಂತ ಡಬಲ್ ಮಾಡ್ಬೋದು. ಕಲ್ತ್ಕೊ. ಹಾಂ, ದಿನಾನು ಜಾಸ್ತಿ ಮಾಡಲಾ? ಆಗುತ್ತೆ ಸಣ್ಣ, ಮಾಡ್ಬೋದು ಅಂತ ಹೇಳ. ಅಮ್ಮ ಎಲ್ಲ ಹಾಕುವಮ್ಮ ಬಾಣಲಿಗೆ. ಒಂದು ಗಂಜಿಗೆ ಏನಿರ್ತಾರೆ ಸನಾ, ಎಲ್ಲನೂ ಬಾಣ್ಲಿಗೆ ಹಾಕೋದು ದೊಡ್ಡದಲ್ಲ, ಎಷ್ಟೆಷ್ಟು ಹಾಕಬೇಕು ಅದು ದೊಡ್ಡದು. ಇಷ್ಟಿಷ್ಟಾಗು ಎಲ್ಲ ಆಗುತ್ತೆ ದೊಡ್ಡದು. ಟೇಸ್ಟ್ ಬರಬೇಕು ಅಂದರೆ ನಾನು ಎಷ್ಟು ಮಾಡಿ ನನಗೆ ಅಭ್ಯಾಸ ಇರುತ್ತೋ ನಾನು ಅಷ್ಟೇ ಮಾಡಬೇಕು. ಅಬ್ಬಬ್ಬ ಅಂದರೆ ಡಬಲ್ಲು ಅಷ್ಟೇ. ಓಕೆ, ಸರಿ ಒಂದು ಕೆಲಸ ಮಾಡೋಣ. ಸ್ವಲ್ಪನೇ 5-6 ಬಾಡ್ಲಿ ಮಾಡೋಣ. 4 ಜನಕ್ಕಲ್ವಾ? ನಾನೊಂದು ಹೇಳ ಐಡಿಯಾ. ಅವಾಗ ನೀನು ಆರಾಮಾಗೆ ಯು ಕ್ಯಾನ್ ರೀಚ್. ನಾನು ಹೇಳ, ಈಗ ನಾನಿವತ್ತು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ನೀವೇ ಮಾಡ್ರಿ. ನೋಡಿದ್ರಾ? ಆದ್ರೂ ನೋಡಿಕೊಂಡು ನೀವು ಮಾಡಿ, ನಾನು ಸೂಪರ್ವೈಸ್ ಮಾಡ್ತೀನಿ. ಕೈಯಲ್ಲಿ ಅದು ಅನ್ನ ರೇಖೆ ಅಂತ ಇರುತ್ತಲ್ಲ, ಅದು ಆ ಕೈ ರುಚಿ. ನಾನು ಲಾಸ್ಟಲ್ಲಿ ಬಂದು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡ್ತೀನಲ್ಲ. ದಟ್ಸ್ ಓಕೆ, ಬಟ್ ಸ್ಟಿಲ್. ಈಗ ನೀವು ಅಂತೀರಾ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ. ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ನಾನೇ ಕುಕ್ ಆಗ್ತೀನಾ? ಐ ಜಸ್ಟ್ ಸೂಪರ್ವೈಸ್. ನೋ, ಅದು ಫ್ಲೇವರ್ ಮಸಾಲ ನಿಂದಿರುತ್ತಲ್ಲ. ಜಸ್ಟ್ ಲೈಕ್ ದ್ಯಾಟ್ ಮ್ಯಾನ್. ಎಷ್ಟು ಎಕ್ಸ್ಕ್ಯೂಸ್ ಕೊಡ್ತೀರಾ? ನಿಮ್ಮ ಕೈಲೂ ಆಗಲ್ಲ ಅಂತ ಗೊತ್ತು. ಸರಿ, ನಾನು ಎಷ್ಟು ಮಾಡಿದ್ದೀನಿ ಇವತ್ತು ಅದಕ್ಕಿಂತ ಡಬಲ್ ಮಾಡ್ತೀನಿ. ನೀವು ನಂದನ ವಿಡಿಯೋ ನೋಡಿಕೊಂಡು ನೀವು ಅಷ್ಟು ಮಾಡಿ. ಸರಿ ಹೋಗುತ್ತಲ್ವಾ? ಇಬ್ಬರದು ಆಗುತ್ತೆ, ಇಬ್ಬರದು ಸೇರಿದ್ರೆ. ಇನಿಷಿಯೇಟ್ ಮಾಡಲಾ? ಈ ವಾರ ಹೋಗ್ಬಿಟ್ಟು ಆಫೀಸ್ಗೆ ಮಾಡಿ. ನೆಕ್ಸ್ಟ್ ವೀಕ್ ಆಫೀಸ್ ಇರಲ್ಲ, ಅದರ ನೆಕ್ಸ್ಟ್ ವೀಕು. ಮಾಡಿ. ಸೊ ಇದಂತೂ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ, ಲಾಸ್ಟಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಇಲ್ಲಾಂದರೆ ಫ್ಲೇವರ್ ಚೆನ್ನಾಗಿ ಬರಲ್ಲ.